ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನ್ನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೇವರನ ಕಾಣೆ. ನಿನಗಿಂತ ಮಿಗಿಲಾದ ದೇವರನ ಕಾಣೆ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಮನ ತುಂಬಿ ನಾನಿನ್ನ ಮರಿಸುವೆನಯ್ಯ. ಮನ ತುಂಬಿ ನಾನಿನ್ನ ಮರಿಸುವೆನಯ್ಯ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರೆ ಇದು ನಿನ್ನಯ ಪಾದಕ್ಕೆ. ಗರಿಕೆ ಪತ್ರೆಗಿದು ನಿನ್ನಯ ಪಾದಕ್ಕೆ. ಬೇಡುವೆವು ನಿನ್ನ ಕರುಣೆಯ ಬಾರಕ್ಕೆ. ಬೇಡುವೆವು ನಿನ್ನ ಕರುಣೆಯ ಬಯಕೆ. ಸೃಷ್ಟಿಯ ಓಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವ ಸುಕುಮಾರನೆ ನೀನೇ ಗಜಮುಖ. ಶಿವ ಸುಕುಮಾರನೆ ನೀನೇ ಗಜಮುಖ. ಸಿದ್ಧಿ ಬುದ್ಧಿ ಇದು ನಿನಗೆ ಸಮರ್ಪಣೆ. ಸಿದ್ಧಿ ಬುದ್ಧಿ ಇದು ನಿನಗೆ ಸಮರ್ಪಣೆ. ನಿನ್ನ ಪಾದದ ಸ್ಮರಣೆ ಅಮೃತ ಪಾನ. ನಿನ್ನ ಪಾದದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ.
ಕಲಾ ರಸಿಕರೇ, ಕಲಾ ಪ್ರೇಕ್ಷಾಭಿಮಾನಿಗಳೇ, ಪ್ರೇಕ್ಷಕ ಮಹಾಪ್ರಭುಗಳೇ, ಈ ದಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು ಇಲ್ಲಿ ಶ್ರೀ ಸಂಕಷ್ಟಹರ ಗಣಪತಿ ವಕೀಲರ ಸಂಘದಿಂದ ವಕೀಲರ ವೃಂದದಿಂದ ಇಂದು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳವರಿಂದ ವಿರಚಿತವಾದ ಶ್ರೀ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಸಾದರಪಡಿಸುತ್ತಿದ್ದು ಶ್ರೀ ಗುರುಗಳಾದ ಪ್ರವೀಣ್ ರವರ ಸಾರಥ್ಯದಲ್ಲಿ ವಾದ್ಯಗೋಷ್ಠಿ ವೃಂದದವರೊಂದಿಗೆ ಸಾದರಪಡಿಸುತ್ತಿದ್ದು, ಈ ನಾಟಕದಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ, ವಿಘ್ನಗಳು ಕಂಡುಬಂದಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳಾದ ನೀವು, ಅಭಿಮಾನಿ ದೇವರುಗಳು ಆದ ನೀವು ಅಂಸಕ್ಷಿರ್ಯ ನ್ಯಾಯದಂತೆ ಕಲಾವಿದರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಪಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಸಭೆಗೆ ಆಗಮಿಸಿರುವ ಗಣ್ಯರಾದ ನ್ಯಾಯಾಧೀಶರುಗಳಿಗೂ ಗುರುಗಳಾದ ಪ್ರವೀಣ್ ರವರಿಗೂ ಅವರ ವಾದ್ಯಗೋಷ್ಠಿ ವೃಂದದವರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಪವಮಾನ 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 ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಸಂಕರೂಷಣ ಭವ ಭಯಾರಣ್ಯ ದಹನ ದಹನ. ಶ್ರವಣವೇ ಮೊದಲಾದ ತವ ವಿಧ ಭಕ್ತಿಯ ತವ ಕದಂದಲ್ಲಿ ಕೊಡು ಕವಿ ಜನಪ್ರಿಯನ. ಪವಮಾನ 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 ಜಗದ ಪ್ರಾಣ, ಸಂಕರೂಷಣ ಭವ ಭಯಾರಣ್ಯ ದಹನ ದಹನ. ಉಪವೀತ ದರಿಪ ಮಾರುತ ಕಾಮಾದಿ ವರ್ಗಾರಹಿತ, ಕಾಮಾದಿ ವರ್ಗಾರಹಿತ. ಕಚ್ಚುತ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗಾರಹಿತ, ಕಾಮಾದಿ ವರ್ಗಾರಹಿತ. ಸತತ ನಿರ್ಭೀತ ಜನವನ ಗಾತ, ಜನವನ ಗಾತ. ಯಾಮ ಯಮಕ್ಕೆ ನಿನ್ನ ರಾಜಿ ಪುಜಿ ಕಾಮಿಪೆಯ ನಗಿದು ನೇಮಿತಿ ಪ್ರತಿದಿನ. ಯಾಮ ಯಮಕ್ಕೆ ನಿನ್ನ ರಾಜಿ ಪುಜಿ ಕಾಮಿಪೆಯ ನಗಿದು ನೇಮಿತಿ ಪ್ರತಿದಿನ. ಮನಸ್ಸಿಗೆ ಸುಖ ತೋಬವ ತೋರುತ ಪಾಮರ ಮತಿಯನ್ನು ನೀ ಬಾಣಿಪುದು. ಪವಮಾನ 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 ಜಗದ ಪ್ರಾಣ, ಸಂಕರೂಷಣ ಭವ ಭಯಾರಣ್ಯ ದಹನ ದಹನ. ಮುಕುಟದರ ದುರ್ಜನವನ ಕುಟಾರ, ದುರ್ಜನವನ ಕುಟಾರ. ನಿರ್ಜರ ಮಣಿ ದಯಪಾರ ವಾರವುದಾರ, ಸಜ್ಜನ ರಗ ಪರಿಹಾರ, ಸಜ್ಜನ ರಗ ಪರಿಹಾರ. ಅರ್ಜುನ ಗೊಲಿದೊಂದು ಧ್ವಜವಾನಿಸಿದ್ದು ಭೂಜಗವರಿದಂತೆ ಗರ್ಜನೆ ಮಾಡಲಿ. ಅರ್ಜುನ ಗೊಲಿದೊಂದು ಧ್ವಜವಾನಿಸಿದ್ದು ಭೂಜಗವರಿದಂತೆ ಗರ್ಜನೆ ಮಾಡಿ. ನನ್ನ
ನಬ್ಜ ಪದದ ಧೂಳಿ ಭುಜಗವರಿದಂತೆ ಗರ್ಜನೆ ಮಾಡದಿ ಭವ್ಯ ಎನಿಸೋ ಪವಮಾನ 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 ಜಗದ ಪ್ರಾಣ ಶಂಕರೂಷಣ ಭವ ಭಯರಣ್ಯ ದಹನ ದಹನ ಪವಮಾನ 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 ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಶ್ರೀರಾಮನೆಂದರೆ ಯಾರು? ಶ್ರೀರಾಮನ ನಾಮವೇ ಚಂದ, ಶ್ರೀರಾಮನ ದೇಹವೇ ಅಂದ. ವೀರ ಪರಾಕ್ರಮಶಾಲಿಯಾದ ಶ್ರೀರಾಮನು ದೈವ ಸ್ವರೂಪಿ ಮಾನವನು. ಶ್ರೀರಾಮನಿಗೆ ನಮೋ ನಮಃ. ಸೀತಾಮಾತೆ, ಮಹಾತಾಯಿ ಸೀತಾಮಾತೆ ಪತಿಯೇ ಪರದೈವವೆಂದು ನಂಬಿ ಪತಿಯ ಕಷ್ಟ ಸುಖಗಳಲ್ಲಿ ಸಹಪಾಲುದಾರಳಾಗಿ ಭೂಮಿಯ ಮೇಲಿನ ಕ್ಷಮಯಾದರಿತ್ರೆ ಎಂದು ಹೆಸರಾದ ಸೀತಾಮಾತೆಗೆ ನಮೋ ನಮಃ. ಹನುಮಂತ, ಮಾರುತಿ, ಆಂಜನೇಯ ಸಮುದ್ರವನ್ನೇ ಆರಿದ ಪರಾಕ್ರಮಶಾಲಿ. ಹನುಮಂತನೆಂದರೆ ಭಕ್ತಿ, ಹನುಮಂತನೆಂದರೆ ಶಕ್ತಿ. ಎದೆಯನ್ನು ಬಗೆದೊಡೆ ರಾಮ ಸೀತ ಲಕ್ಷ್ಮಣರು ಉದ್ಭವವಾದರಂತೆ. ಎದೆಯನ್ನು ಬಗೆದೊಡೆ ರಾಮ ಸೀತ ಲಕ್ಷ್ಮಣರು ಉದ್ಭವವಾದರಂತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಂತ್ರ ಗುರುದೇವ, ಮಂತ್ರಿಯೇ ಕೇಳು ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು. ಗುರುದೇವ, ಮಂತ್ರಿಯೇ ಕೇಳು ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು. ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು. ಸಂತಸದಿಂದಾಲಿ ಸಂತಸದಿಂದಾಲಿ ರಾಮಚಂದ್ರ ಕಿ ರಾಜ್ಯ ಮಂತ್ರಿ ಕೇಳು. ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು. ಇಂತೂ ನಾನಿ ರಾಜವ ಮಂತ್ರಿಯೇ ಕೇಳು. ದೇಶವ ಸುಕುಮಾರ ಶ್ರೀರಾಮಂಗೆ ಮಂತ್ರ. ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ ಹಸಿಸಿ ಬಂದವ.
ಆಶಿಸಿ ಬಣ್ಣವ ಆಲಿಸಿ ಬಣ್ಣವ ಲೇಸಿನ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ರಾಜೇಂದ್ರ, ಹಲವಾರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸಕಲ ಸಂತೋಷಗಳನ್ನು ಅನುಭವಿಸಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಜರ ಪೀಡಿತನಾಗಿರುವ ನನಗೆ ಅದರ ಪ್ರತಿಫಲವೂ ಕೂಡ ಹಾಗೆಯೇ ಗೋಚರವಾಗುತ್ತಿರುವುದು. ಆದ್ದರಿಂದ ವಿದ್ಯೆಯ ವಿನಯ ಸಂಪನ್ನನು, ರಸ ಋಷಿ, ಕಾವ್ಯ ವಿರಚಿತನೋ, ವಿನಯವಂತನೋ ಮತ್ತು ಔದಾರ್ಯ ನಿಧಿಯೋ ಆಗಿ ಈ ಕೋಸಲ ದೇಶವನ್ನು ಆಳ್ವಿಕೆ ನಡೆಸಲು ಸರ್ವ ವಿಧದಲ್ಲೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಜೀವನವನ್ನು ಹೊಂದಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಸುಮಂತ್ರ? ರಾಜೇಂದ್ರ, ಕೋಸಲ ದೇಶಕ್ಕೆ ಬಂದಿದೆ ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ದೇವಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಈ ದಿನ ಶುಭ ದಿನ. ದಶರಥ ರಾಜೇಂದ್ರ, ಸುಮಂತ್ರ, ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಬಹಳ ಸಂತೋಷದಿಂದ ಕಾತುರದಿಂದಿರುವರು. ಆದ್ದರಿಂದ ನನಗೂ ಕೂಡ ಬಹಳ ಸಂತೋಷವಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಗುರುದೇವ, ದಶರಥ ಮಹಾರಾಜ, ಇದಕ್ಕೆ ತಮ್ಮ ಅಭಿಪ್ರಾಯ? ತಮ್ಮ ಅಭಿಪ್ರಾಯವೇ? ಸೀತಾರಾಮರ ಪಟ್ಟಾಭಿಷೇಕ. ಗುರುದೇವ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು. ಲೋಕ ಲೋಕವ
ಕಾಯುವನೋ ಗುರುದೇವ ಸುಮಂತ್ರ ಲೋಕ ಲೋಕವ ಕಾಯುವನೋ ಸೀತಾರಾಮರ ಪಟ್ಟಾಭಿಷೇಕ ಲೋಕ ಚೆಲ್ಲ ಸಂತತ ಲೋಕ ಚೆಲ್ಲ ಸಂತತ ಲೋಕ ಚೆಲ್ಲ ಸಂತತ. ದಶರಥ ಮಹಾರಾಜ, ಗುರುದೇವ ಶ್ರೀರಾಮನ ಪಟ್ಟಾಭಿಷೇಕವೆಂದರೆ ದೇವಾನು ದೇವತೆಗಳಿಗೂ ಸಂತೋಷವಾಗುತ್ತಿರುವಾಗ ನನ್ನ ಅಭಿಪ್ರಾಯವೂ ಬೇಕೆ? ನನಗೂ ಬಹಳ ಸಂತೋಷ. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ಬಹಳ ಸಂತೋಷವಾಯಿತು. ಸುಮಂತ್ರ, ರಾಜೇಂದ್ರ, ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಗುರುದೇವ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸೂಕ್ತ ಸಮಯವನ್ನು ಸೂಚಿಸು ಗುರುದೇವ. ಆಗಬಹುದು. ನಾಳೆ ಪಂಚಮಿ ಗುರುವಾರದಂದು ಬಹಳ ಪ್ರಶಸ್ತವಾಗಿರುವುದು. ಬಹಳ ಸಂತೋಷ, ಬಹಳ ಸಂತೋಷ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆ. ಕುಮಾರ, ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಹಿಂದೂ ಎನ್ನನು ಕರೆಸಿದ ಪರಿ ಜನಕ ಹಿಂದೂ ಎನ್ನನು ಕರೆಸಿದ ಪರಿ ಜನಕ ಕುಮಾರ, ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದವೇನು ಕೇಳೈ ಜನಕನೇ ತಂದೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ರಾಮಚಂದ್ರ, ವಂದಿಸುವೆನು. ನಿನಗೆ ಮಂಗಳವಾಗಲಿ. ಗುರುಗಳಿಗೂ ವಂದಿಸುವೆನು. ರಾಮಚಂದ್ರ, ನಿನಗೆ ಶುಭವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬಳಲಿರುವೆನಾದ್ದರಿಂದ ಈ ವಾರ್ಧಿಕ್ಯಾದ ಜೀವಿತವನ್ನು ನಾನು ವಿಶ್ರಾಂತಿಯಿಂದ ಕಳೆಯಬೇಕೆಂದಿರುವೆನು. ಆದ್ದರಿಂದ ನಿನಗೆ ಈ ಕೋಸದ ದೇಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿಯನ್ನು ಹೊಂದಬೇಕೆಂದಿರುವೆನು. ಅದನ್ನು ತಿಳಿಸುವುದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕಳಿಸಿದೆನು. ಅದು ಅಲ್ಲದೆ ಗುರುಗಳ ಅನುಜ್ಞೆಯಂತೆ ನಡೆ ಕುಮಾರ. ಅವರ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕುಮಾರ. ಜನಕ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಅವಸರವೇಕೆ? ಕುಮಾರ, ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನೇ ಇಟ್ಟಿರುವರು. ಅದು ಅಲ್ಲದೆ ಅವರೆಂದಿಗೂ ನಿನಗೆ ಎದುರುತ್ತರವನ್ನು ಆಡತಕ್ಕವರಲ್ಲ. ಆದ್ದರಿಂದ ಗುರುಗಳ ಅನುಜ್ಞೆಯಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗುವುದು. ಮಹದಾಜ್ಞೆ ಜನಕ. ಪೂಜ್ಯರಿಗೆ ವಂದಿಸುವೆ. ರಾಮಚಂದ್ರ, ಶುಚಿರ್ಭೀತನಾಗಿ ಬಾ.
ನಿನಗೆ ಸಮಯ ನೋಡಿ ಮಂಗಳಸೂತ್ರವನ್ನು ಕಟ್ಟುವೆನು. ಬಾ ಹೋಗೋಣ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರ, ರಾಜೇಂದ್ರ, ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಈ ಪಟ್ಟಾಭಿಷೇಕದ ವಿಚಾರವನ್ನು ಎಲ್ಲೆಡೆ ಪ್ರಚುರಪಡಿಸು. ಹಾಗೆ ಅದು ಅಲ್ಲದೆ ಈ ವಿಚಾರವನ್ನು ನನ್ನ ರಾಣಿವಾಸದವರೆಗೂ ತಿಳಿಸಿ ನಾನು ಸಹ ಬರುತ್ತೇನೆ. ಹಾಗೆ ಆಗಲಿ. ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು. ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು. ಪರಿಯಾದ ಶೃಂಗಾರವ ತಳೆಯುತ್ತ ಪರಿಯಾದ ಶೃಂಗಾರವ ತಳೆಯುತ್ತ ನಿರೀಕ್ಷಿಸಿ ಮನದಲ್ಲಿ ನಿರೀಕ್ಷಿಸಿ ಮನದಲ್ಲಿ ತೋರುತ್ತಲಿರುವುದು ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು ಸಂಭ್ರಮವು ಸಂಭ್ರಮವು. ಅಲ್ಲ, ಈ ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೂ ಕಾರಣವೇನಿರಬಹುದು? ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಓ, ಯಾರೋ ಢಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನಿಗೆ ಪಟ್ಟಾಭಿಷೇಕನೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಪಟ್ಟಾಭಿಷೇಕ ನಾಳೆ ಬಿದ್ದು ಓ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्त कोटि जय
ದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ ನಾಡಿನಾಳು ನಿನ್ನದೇ ಖ್ಯಾತಿ ನಾಡಿನಾಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಭಗವತಿ ನಮಃ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದ್ರೂ ನನ್ನ ಅಂತಃಪರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಪ್ರಾಣೇಶ್ವರ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ ಧಗ ಧಗ ಮೆದ್ದಿದೆ ಮನಸ್ಸಿನ ವೇದನೆ. ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೇನೆ ತನು. ಪ್ರಾಣೇಶ್ವರ ಕಾಂತನು ಏತಕೋ ಬಾರದೇನೆ ತನು. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಕೈಕಾ ಕೈಕಾ ಕೈಕಾ. ಯಾರು? ಓ
ಮಂಥರ ಬಾ ಬಂದೆಯಾ? ಸುಖಾಗಮನವೇ? ಕ್ಷೇಮದಿಂದಿರುವೆಯಾ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದ ಸಂತೋಷವಾದೆ ಮಂದರ ಸಂತೋಷವಾದೆ ನಾ, ಮಂದರ ಸಂತೋಷವಾದೆ ನಾ. ಮಂಥರ ರಾಮಕುಲ ದೀಪನ ಪರಿಹಾರಾತನ. ಮಂಥರ ಸಂತೋಷವಲ್ಲವೇನೆ? ರಾಮಕುಲ ದೀಪನ ಪರಿಹಾರಾತನ. ಸುಗುಣನೋ ಸುಂದರನೋ ನನ್ನ ಮಗ ರಾಮನು. ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ. ಮಂಥರ ಸುಗುಣನೋ ಸುಂದರನೋ ನಿಗಮಾಗಮವಂದಿತನೋ ಸಂತೋಷವಾದೆ ನಾ, ಮಂಥರ ಸಂತೋಷವಾದೆ ನಾ, ಮಂಥರ ಸಂತೋಷವಾದೆ ನಾ. ನೋಡಿದ್ಯಾ ಈ ವೈಭೋಗವನ್ನು? ನೋಡಿ, ರಾಮಗಿ ರಾಜ್ಯವ ಪ್ರೇಮದಿ ಕಾಂತ ನಿವಾ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತ ನಿವಾ. ಪ್ರೇಮದ ವಾರ್ತೆಯ ಕೇಳಿ ಮಂಥರ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ ಭೂಮಿಯಲ್ಲಿ ನಾ ಧನ್ಯಳು ಸಂತೋಷವಾದೆ ನಾ, ಮಂಥರ ಸಂತೋಷವಾದೆ ನಾ, ಮಂಥರ ಸಂತೋಷವಾದೆ ನಾ. ಎಂತಹ ಶುಭವಾರ್ತೆಯನ್ನು ತಂದಿರುವೆ? ಎಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ನೋಡು, ಏನನ್ನ ಕೊಡು. ಏನನ್ನಾದರೂ ಏಕೆ ಕೊಡಲಿ? ಈ ಕಂಠಿಹಾರವನ್ನೇ ಕೊಡುವೆನು, ಸ್ವೀಕರಿಸು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡಿಯಲ್ಲಿಯೇ ಆದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಬಾರದಿತ್ತೆ. ನಿನ್ನ ಹಣೆ ಬರನೆ ಅಷ್ಟು ಹೋಗು. ಇಷ್ಟೆಲ್ಲ ಹೇಳಿದೆಯಲ್ಲ,
ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಸದೃವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ ಮಂಥರ, ಕೌಸಲ್ಯ ರಾಜಮಾತೆಯಾಗುವಳಲ್ಲ. ಸಂತೋಷವಲ್ಲವೇನೆ ಮಂಥರ? ಸೋರೋಯ್ತು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವನು. ಮಂಥರ, ನೀನು ಕೌಸಲ್ಯಗೆ ದಾಸಿ. ಮಂಥರ, ಹಾಳಾಗಿ ಹೋಗ್ರಿ. ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಆ ರಾಮನಿಗೆ ನನ್ನ ಮಗನಾದ ಭರತನು ದಾಸನಾಗಬೇಕೆ? ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕೆ? ನೀನಾಡುತ್ತಿರುವ ಮಾತುಗಳು ಸತ್ಯವೇನೇ ಮಂಥರ? ಸತ್ಯ ನಮ್ಮ. ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದ್ರೂ ಇದ್ದರೆ ಹೇಳೇ ಮಂಥರ. ನಾನು ಹೇಳಿದಂತೆ ಮಾಡುವೆಯೋ? ಓಹೋ, ಅಗತ್ಯವಾಗಿ ಮಾಡುವೆನು. ಬಿಡೋರ್ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ, ಹೌದು. 2 ವರಗಳನ್ನೇನು ಕೊಟ್ಟಿದ್ದರೂ ನಿಜ. ಸಮಯ ಬಂದಾಗ ಕೇಳಿಕೊ ಎಂದಲು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ ಮಂಥರ? ಅದು ನಿಜವೇ. ಈ ರೀತಿಯಾಗಿ ಕೇಳಿ. ಹೇಗೆ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪು ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು? ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಇನ್ನು 2ನೇ ವರಕ್ಕೇನೆಂದು ಕೇಳಲೇವ? 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಮಂಥರ! ಹೆಂಗಾಗೋಯ್ತು? ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪಿತೆ? ಛೇ, ಮೂರ್ಖಳೆ! ಇದೇ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ದೇ ಆಗಿದ್ರೆ ಅವರ ಶಿರಚ್ಛೇದನವೇ ಮಾಡಿಸುತ್ತಿದ್ದೆ. ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಹೆಂಗಾಗೋಯ್ತು? ಆ ಸೋಂಕಿದ್ದಿದ್ರ ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಹಿಂದೆ ಪಟ್ಟಾಭಿಷೇಕ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಹಾಳುಕೊಂಡಿನಿಂದ ನೋಡಬೇಕಲ್ಲ ಎಂದು ಹೇಳಿದೆ. ಬರುತ್ತೆ ನಾನು. ಅಯ್ಯೋ, ಈಗ ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವು. ಹಿಂದೆ ಪಟ್ಟಾಭಿಷೇಕವು
ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ನಿಲ್ಲು ಮಂಥರ, ಮಂಥರ, ಹೀಗೆ ಬಾ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ? ಒಪ್ಪಿಸಬೇಕಪ್ಪ. ಅದು ಹೇಗೆ? ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೊ, ನಂತರ ವರಗಳನ್ನು ಕೇಳು. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಆಗಲಿ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಗದರಿದರೆ ಏನು ಹೇಳುವೆ? ನನ್ನ ಪ್ರಿಯ ಸಖಿಯಾದ ಮಂಥರೆಯೇ ಹೇಳಿಕೊಟ್ಟಳು ಅಂತ ಹೇಳುವೆ. ಅಷ್ಟು ಮಾಡು. ನಾನು ಬುಡಕ್ಕೆ ಬಂದ ನನ್ನ ವಿಚಾರವೇ ಬೇಡ. ಬೇಡ ಬೇಡ ಬಿಡು. ಅದು ಮಹಾರಾಜರು ಇತ್ತ ಕಡೆಗೆ ಬರುವಂತಿದೆ, ಜಾಗ್ರತೆಯಾಗಿ ನಡೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿ ನಾನಿಂದು ಬರುವೆ. ಮಹಾರಾಜರು ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಏನಾಶ್ಚರ್ಯ! ನಾನು ಈ ಮಂದಿರವನ್ನು ಪ್ರವೇಶಿಸಿದೊಡನೆಯೇ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ತಡೆದಂತೆ ಭಾಸವಾಗುತ್ತಿದೆಯಲ್ಲ. ಅದು ಅಲ್ಲದೆ ಯಾವುದೋ ಒಂದು ಆರ್ತಧ್ವನಿಯು ದಶರಥ ದಶರಥ ಈ ಅಂತಃಪುರವನ್ನು ಪ್ರವೇಶ ಮಾಡಬೇಡವೆಂದು ನನ್ನನ್ನು ಎಚ್ಚರಿಸುತ್ತಿದೆ. ಅದು ಅಲ್ಲದೆ ನನ್ನಿ ಹೃದಯವು ತಟ್ಟನೆ ತರಹರಿಸಿ ಖಂಡಿತವಾಯಿತೇಕೆ? ಕೈಕ ಅಂತಃಪುರವು ಈ ದಿನ ಈ ರೀತಿ ಶೂನ್ಯವಾಗಿರಲು ಕಾರಣವಾದರೂ ಏನು? ನಿತ್ಯವೂ ನಾನು ಬಂದೊಡನೆ ಪ್ರೀತಿಯಿಂದ ಮಂದಹಾಸದಿಂದ ಮಧುರೋಕ್ತಿಗಳಿಂದ ನನ್ನನ್ನು ಮಾತನಾಡಿಸುತ್ತಿದ್ದ ನನ್ನ ಪ್ರಿಯ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ಇದೇನಾಶ್ಚರ್ಯ! ನನ್ನ ಕೈಕೆಯ ಕೇಶಾಲಂಕಾರವನ್ನು ಅಲಂಕರಿಸುತ್ತಿದ್ದ ಈ ಒಡವೆಗಳ ನಾಶ. ಈ ನಾರಿಯ ಮುಖವು ಒತ್ತಿದೆ ಮಾರಿಯ ವೇಷ. ಕೆದರಿದ ಕೇಶ ಇವೆಲ್ಲವನ್ನು ಸಾಂತ್ವನಗೊಳಿಸುವನು ಈ ನವನೀಶ. ಏನಾಶ್ಚರ್ಯ! ಇದೇನಾಶ್ಚರ್ಯ! ಕೈಕೆಯು ಈ ರೀತಿ ಆಭರಣಗಳನ್ನು ಕಿತ್ತಸೆದು ಈ ರೀತಿಯಾಗಿ ಮಲಗಿರಲು ಕಾರಣವಾದರೂ ಏನಿರಬಹುದು? ಇರಲಿ, ವಿಚಾರಿಸಿ ನೋಡೋಣ.
ಕೈಕಾ ಕೈಕಾ ಯಾರು? ಓಹೋ, ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೂ ಹೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಏಕೋ ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದು ಹೇಳಿದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕಾ, ಏನಾಯಿತು? ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಇದೇನು ನನ್ನಲ್ಲಿ ಕೋಪವೇ? ಪಾಮಾಳ್ ಪರ್ರೆ ಮಾಲಿನಿ ಮಣಿಯಳಿ ಕೋಪ ಮಾಡ್ಬರ್ರೆ. ಕೈಕಾ ಕೋಪ ಮಾಡ್ಬರ್ರೆ ಮಾಲಿನಿ ಮಣಿಯಳಿ ಕೋಪ ಮಾಡ್ಬರ್ರೆ. ಮಾಲಿನಿ ಮಣಿಯಳಿ ಕೋಪ ಮಾಡ್ಬರ್ರೆ. ದೇವಿ ಕೈಕಾ ಭೀತಿಯಿಲ್ಲೀಗ ಪ್ರಾತನಾರೇನೋ. ಓ ದೇವಿ ಭೀತಿಯಿಲ್ಲೀಗ ಪ್ರಾತನಾರೇನೋ. ಕೋಪವೇಕೆ ನಿನಗೆ ಕೈಕಾ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ. ಶಾಂತಳಾಗು ದೇವಿ ಕೋಪ ಮಾಡ್ಬರ್ರೆ. ಮಾಲಿನಿ ಮಣಿಯಳಿ ಕೋಪ ಮಾಡ್ಬರ್ರೆ. ಮಾಲಿನಿ ಮಣಿಯಳಿ ಕೋಪ ಮಾಡ್ಬರ್ರೆ. ದೇವಿ ದೇವಿ ಕೈಕಾ, ಏನಾಯಿತು? ನನ್ನೊಡನೆ ಹೇಳಬಾರದೇ ಕೈಕಾ? ಯಾರು ಯಾರು ನಿನಗೆ ಇಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು? ಅವರು ಯಾರೇ ಆಗಿದ್ದರೂ ಶಿಕ್ಷಾರ್ಹರೇ ಸರಿ. ಒಂದು ವೇಳೆ ತಾವೇ ಆಗಿದ್ದರೆ ನಾನು ಕೂಡ ಶಿಕ್ಷಾರ್ಹನೇ ಸರಿ. ಅಯೋಧ್ಯೆಯಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವವಿಲ್ಲ ಕೈಕಾ. ಹಾಗಾದ್ರೆ ಈ ನಿಮ್ಮ ಅಯೋಧ್ಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುವಿರಿ ಹೇಳಿ? ಈಗ ಅಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರು ಕೈಕಾ? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡುತ್ತಿರುವರು ತಾವೇ ಅಲ್ಲವೇನು? ಏನು? ನಾನೇ ನಾನು ಮಹೋತ್ಸವವನ್ನು ಏರ್ಪಡಿಸಿರುವನಲ್ಲದೆ ನಿನಗೆ ಮನೋವ್ಯಾಕುಲವನ್ನಲ್ಲ ಕೈಕಾ. ಏಕೆ ಕಾರಣರಲ್ಲ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇನು? ಏನು? ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ ಕೈಕಾ? ವಿಚಾರವೇನು ಹೇಳು ಕೈಕಾ. ಮರೆತಿಲ್ಲವೇ? ಇಲ್ಲ ಕೈಕಾ. ಮರೆತಿಲ್ಲವೇ? ಇಲ್ಲ ಕೈಕಾ. ಏಕೆ ಮರೆತಿಲ್ಲ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೈಕಾ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ಇಲ್ಲ ಇಲ್ಲ ಇಲ್ಲ
ಆದರೆ ಇದಕ್ಕೆ ಕಾರಣನು ನಾನಲ್ಲ. ನಿನಗೆ ಬೇಕಾದಾಗ ಕೇಳು ಎಂದು ನಾನು ಹೇಳಿರಲಿಲ್ಲವೇ ಕೈಕಾ? ಹಾಗಾದರೆ ಆ ಸಮಯವು ಈಗ ಒದಗಿ ಬಂದಿರುವುದು, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಏನು ಈಗ ನೆರವೇರಿಸಿಕೊಡಬೇಕೆ? ಹೌದು. ಅದೇನು ಹೇಳು ಕೈಕಾ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಹೇಳು ಕೈಕಾ. ಸತ್ಯವಾಗಿಯೂ? ಖಂಡಿತ ಕೈಕಾ. ಹಾಗಾದ್ರೆ ಇಲ್ಲಿ ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಕೊಟ್ಟ ಮಾತಿಗೆ ತಪ್ಪಬಾರದು. ಇನ್ನೂ ಸಂದೇಹವೇ ಕೈಕಾ? ನಾನೇನೇ ಕೇಳಿದರೂ ನೆರವೇರಿಸಿಕೊಡಬೇಕು. ಖಂಡಿತ ಕೈಕಾ. ಪ್ರಾಣೇಶ್ವರ, ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ಅದಿರಲಿ, ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಇನ್ನಾರ ಮೇಲೆ? ನಿನ್ನ ಮೇಲಲ್ಲವೇ ಕೈಕಾ? ನನಗಿಂತಲೂ ಹೆಚ್ಚಿನ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಆಲೋಚಿಸಿ ನೋಡಿ, ಚೆನ್ನಾಗಿ ಆಲೋಚಿಸಿ ನೋಡಿ. ಹಾ ಕೈಕಾ, ಮರೆತಿದ್ದೆನು. ಯಾರ ಮೇಲೋ? ನನ್ನ ಮತ್ತಿನಾರ ಮೇಲೆ, ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರಾ, ಈಗಲೇ 2 ಮಾತುಗಳನ್ನು ಆಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಆಗಲ್ಲ ಕೈಕಾ. ಮತ್ತೇಗೋ? ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಆಹಾ, ನನ್ನ ಮಗ ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕಾ, ಬೇಡ ಕೈಕಾ. ಶ್ರೀರಾಮಚಂದ್ರನ ಮೇಲೆ ಮಾತ್ರ ಆಣ ಮಾಡುವುದು ಬೇಡ. ನೀನು ಯಾವುದೇ ವರವನ್ನು ಕೇಳಿದರೂ ನಾನು ನಿಶ್ಚಯವಾಗಿಯೂ ಅದು ಎಷ್ಟೇ ಕಷ್ಟವಾಗಿದ್ದರೂ ಸಹ ನಡೆಸಿಕೊಡುತ್ತೇನೆ. ಹೇಳು ಕೈಕಾ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನು ಮಾಡಲಿ? ಈಗೇನು ಮಾಡಲಿ? ಇರಲಿ ಇರಲಿ, ಕೇಳಿದರು ಇನ್ನೇನು ತಿಳಿದಾಳು. ಕೈಕಾ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಹೇಳು ಕೈಕಾ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಹೇಳು ಕೈಕಾ, ಇನ್ನೂ ಸಂದೇಹವೇ? ಇನ್ನೆಲ್ಲಿ ಸಂದೇಹವು? ರಾಮನ ಆಣೆ ಇಟ್ಟಿರಲ್ಲ ಅಲ್ಲವೇ? 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ ಕೈಕಾ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಕಟ್ಟಬೇಕೇ? ಇಲ್ಲ ಇಲ್ಲ, ನೀನು ಅಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಕಳು ಅಲ್ಲ. ಸುಮ್ಮನೆ ನನ್ನನ್ನು ಪರೀಕ್ಷಿಸಲು ಈ ರೀತಿಯಾಗಿ ಮಾತನಾಡುತ್ತಿರುವೆಯ ಕೈಕಾ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಕೇಳುತ್ತಿರುವ ವರವಿದು. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ. ಈ ದಶರಥ ಚಕ್ರವರ್ತಿಯ ಮಡದಿ. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ವಂಶವರ್ಧನನು, ನಿನ್ನ ಕಣ್ಮಣಿಯೂ ಸಹ ಆಗಿರುವನು ಕೈಕಾ. ಹೀಗಿರುವಲ್ಲಿ ರಾಮಚಂದ್ರನ ರಾಜ್ಯಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಯೋಚನೆ ಶ್ರೀರಾಮಚಂದ್ರನ ಯಾವ ಅಪರಾಧಕ್ಕಾಗಿ ಕೈಕಾ? ಮಹಾರಾಜರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆಯ ಪ್ರಜೆಗಳದು ಸಮ್ಮತಿಸುವರೇ ಕೈಕಾ? ಅರಸನ ಧರ್ಮವನ್ನು ಕಾಯಬೇಕಾಗಿರುವುದು ಪ್ರಜೆಗಳ ಧರ್ಮವಲ್ಲವೇನು? ಏನು, ಅರಸನ ಧರ್ಮವನ್ನು ಪ್ರಜೆಗಳು ಕಾಯಬೇಕೇ? ಅಬ್ಬಬ್ಬಾ, ಹಾಗಾದರೆ ಇದರಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು? ಜ್ಯೇಷ್ಠ ಪುತ್ರನಿಗೆ ರಾಜ್ಯವನ್ನು ಕಟ್ಟಬೇಕಾದದ್ದು ಧರ್ಮ.
ಆದರೆ ಅದು ಭರತನಿಗೆ ಸಂದರೆ ಅದು ಅಧರ್ಮ ಕೈಕ. ಏಕೆ? ಭರತನು ಕೂಡ ನಿಮ್ಮ ಪುತ್ರನಲ್ಲವೇನು? ಇರಬಹುದು, ಆದರೆ ಅವನು ಜ್ಯೇಷ್ಠ ಪುತ್ರನವಲ್ಲವಲ್ಲ ಕೈಕ. ಪ್ರಾಣೇಶ್ವರ, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವು ನಿಮಗಿರುವುದಲ್ಲ. ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತವಾದ ಅರ್ಥವೇ? ಈ ಛಲವು ನಿನಗೆ ತಕ್ಕದ್ದಲ್ಲ ಕೈಕ, ಈ ಛಲವು ನಿನಗೆ ತಕ್ಕದ್ದಲ್ಲ. ಬೇರೆ ವರವನ್ನು ಬೇಕಾದರೆ ಏನು ಬೇಕಾದರೂ ಕೇಳು, ಸತ್ಯವಾಗಿ ನಡೆಸಿಕೊಡುತ್ತೇನೆ ಕೈಕ. ಪ್ರಾಣೇಶ್ವರ, ನನಗೆ ಬೇರೆ ಯಾವ ವರಗಳೂ ಬೇಕಾಗಿಲ್ಲ. ಈಗ ತಾನೇ ಏನಂದಿರಿ? ಎಂಥ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆಂದು ರಾಮನ ಮೇಲೆ ವಚನವನ್ನು ಕೊಟ್ಟು ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ನಾನು ಇವಳಿಗೆ ಮಾತು ಕೊಟ್ಟು ಕಿಟ್ಟೆನು. ನಿನ್ನ ಇಷ್ಟದಂತೆ ಆಗಲಿ ಕೈಕ. ಇನ್ನು ಆ ನಿನ್ನ ಎರಡನೇ ವರ? ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಬರಸಿಡಿಲು ಬಳಿಸುವುದು ಕಾರ್ಮೋಡ ಕವಿಲಿಸುವುದು ವಚನದ ಮಾದಿಗೆ ಮಳಿದು ಇಂತಾಯ್ತೇ ಕೈಕ. ಕೈಕ ಕೈಕ ಬೇಡ ಕೈಕ. ಅಯ್ಯೋ ಅಯ್ಯೋ ಕುಲಘಾತಕಿ. ಏನಂದಿರಿ? ನನ್ನ ಪ್ರಾಣ ಸಮಾನನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ವನವಾಸ ಕೆಟ್ಟಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ಅವನು ನಿನಗೆ ಏನು ಅಪರಾಧ ಮಾಡಿದನೆಂದು ಅವನಿಗೆ ಈ ಶಿಕ್ಷೆ ಕೈಕ, ಈ ಶಿಕ್ಷೆ. ಬೇಡ ಕೈಕ, ಬೇಡ. ಇನ್ನು ಬೇರೆ ಯಾವುದಾದರೂ ವರವನ್ನು ಕೇಳಿಕೋ ಕೈಕ, ನಡೆಸಿಕೊಡುವುದು ಕೈಕ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದರೆ ಹೇಳಿಬಿಡಿ, ನಾನು ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಅಯ್ಯೋ ಕಠಿಣಾತ್ಮಳೇ, ಲೋಕಾಭಿರಾಮನಾದ ನನ್ನ ರಾಮಚಂದ್ರನನ್ನು ಈ ನಿನ್ನ ಕಠೋರವಾದ ಶಾಸನಕ್ಕೆ ಹೇಗೆ ಪಾತ್ರನು ಕೈಕ, ಹೇಗೆ ಪಾತ್ರನು? ಏದಕ್ಕೆ ಇಂತಹ ದುರಾಲೋಚನೆ ಮಾಡುತ್ತಿರುವೆ ಕೈಕ? ಏನಂದಿರಿ? ದುರಾಲೋಚನೆ ಮಾಡತಕ್ಕವರು ನೀವು, ದೂರದ ಆಲೋಚನೆಯನ್ನು ಮಾಡತಕ್ಕವಳು ನಾನು. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ನಾನು ನನ್ನ ಮಗನಾದ ಭರತನೇ ಅರಣ್ಯವಾಸಕ್ಕೆ ಹೋಗುತ್ತೇವೆ. ಅಯ್ಯೋ ಕೈಕ, ನಿನಗೆ ಏತಕ್ಕೆ ಇಂತಹ ದುರ್ಬುದ್ಧಿ ಹುಟ್ಟಿತು? ತನ್ನ ಹೆತ್ತ ತಾಯಿಗಿಂತಲೂ ನಿನ್ನ ಮೇಲೆ ಅತಿಶಯವಾದ ಪ್ರೀತಿಯನ್ನು ಶ್ರೀರಾಮಚಂದ್ರನಲ್ಲಿ ಇಟ್ಟಿದ್ದನಲ್ಲವೇ? ರಾಮಚಂದ್ರನ ಮೇಲೆ ಕೇಡನ್ನು ಬಯಸಲು ನಿನಗೆ ಬುದ್ಧಿ ಕೆಟ್ಟಿರುವುದೇ ಕೈಕ. ಬೇಡ ಕೈಕ, ಬೇಡ. ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬುದ್ಧಿ ಶುದ್ಧತೆ ಸರಿಯಾಗಿರುವುದೋ ಇಲ್ಲವೋ ಎಂದು ಆಲೋಚಿಸಿ ನಂತರ ಮಾತನಾಡಿ. ಕೈಕ, ಚಲವೋ ರಾಮ
ಕೈಕಾ ಅಬ್ಬಬ್ಬ ಸಾಕು ಮಾಡಿ. ಚಲವು ರಾಮದುಳು ಬೇಡ ಲಲನೆ ದಯೆಯಿಂದ ನೋಡು ಬಿಡು ನೀ ಕೋಪವ ಬಿಡು ನೀ ಕೋಪವ ರಾಮನೋ ಕರವ ಮುಗಿವೆನ ನಿನ್ನೊಳ್ಳು ಕೈಕಾ ಕೈಕಾ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಕರವ ಮುಗಿವೆನ ನಿನ್ನೊಳ್ಳು ಚಲವು ರಾಮನೊಳು ಬೇಡ ಲಲನೆ ದಯೆಯಿಂದ ನೋಡು ಕೈಕಾ ದೇವಿ ಓಡು ನೀ ಭರತಗೆ ರಾಜವಾ ದೇವಿ ಕೈಕಾ ಕೊಡು ನೀ ಭರತಗೆ ರಾಜವ ಉಳಿಸು ರಾಮನ ವನವಾಸವ ಕೈಕಾ ಕೈಕಾ ಕೊಡು ನೀ ಭರತಗೆ ರಾಜವ ಉಳಿಸು ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕಾ ಯಾರು? ನನ್ನ ರಾಮನು ನಿಮ್ಮ ರಾಮನು? ನನ್ನ ರಾಮನು ಹೌದು, ನಿಮ್ಮ ರಾಮನೇ. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾದಿ ರಾಮನು ಚಲವು ರಾಮನುಳು ಬೇಡ ಲಲನೆ ದಯೆಯಿಂದ ನೋಡು ಚಲವು ರಾಮನುಳು ಬೇಡ. ಕೈಕಾ ಏತಕ್ಕಿಂತ ಆಟವನ್ನು ಹಿಡಿದಿರುವೆ ಕೈಕಾ? ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದರೂ ಬದುಕಿರಬಹುದು. ಬದುಕಿಕೊಳ್ಳಲಿ ಬಿಡಿ.
ಮಳೆಯಿಲ್ಲದೆ ಸಸ್ಯ ಜಗತ್ತು ಬದುಕಿದ್ದರೂ ಸಹ ಬದುಕಿರಬಹುದು. ಆದರೆ ಆದರೆ ಶ್ರೀರಾಮಚಂದ್ರನಿಲ್ಲದೆ ನಾನು ಒಂದು ಕ್ಷಣ ಮಾತ್ರ ಬದುಕಿರಲಾರೆ ಕೈಕ. ಒಂದು ಕ್ಷಣ ಮಾತ್ರ ನಾನು ಬದುಕಿರಲಾರೆ. ರಾಜ್ಯ ವೈಭವಾದಿ ಸಕಲ ಸಂಪತ್ತುಗಳನ್ನು ನಿನಗೆ ಬಿಟ್ಟು ಕೊಡುವೆನು. ಆದರೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸು ಕೈಕ, ನಿಲ್ಲಿಸು ಕೈಕ, ನಿಲ್ಲಿಸು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಸೂರ್ಯ ವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು. ಆ ವಿಚಾರವು ನಿಮಗೆ ತಿಳಿದಿಲ್ಲವೇ? ಸಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂಥ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆಯಾದರೂ ಆಗುವುದಿಲ್ಲವೇ? ಇಲ್ಲವೋ ರಾಕ್ಷಸಿ, ಶಿಬಿ ಹರಿಶ್ಚಂದ್ರಾದಿಗಳಂತೆ ನಾನು ಸಹ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಿನ್ನಲ್ಲಿ ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿರುವೆನು. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳೆಂಬ ವಿವೇಚನೆ ಇಲ್ಲದೆ ಈ ರೀತಿಯಾಗಿ ವರ್ತಿಸುತ್ತಿರುವೆ ಕೈಕ. ಆಗಲಿ ಆಗಲಿ, ನೀನು ನನಗೆ ಪತ್ನಿಯಲ್ಲ. ಬೇಡ. ನಿನ್ನ ಮಗ ಭರತನು ನನಗೆ ಪುತ್ರನಲ್ಲ. ಆಗಬೇಕಿಲ್ಲ. ಹೇಗಿದ್ದರೂ ಈ ವ್ಯತೆಯಿಂದ ನಾನು ಉಳಿಯುವುದಿಲ್ಲ ಕೈಕ. ನಾನು ಸತ್ತ ಮೇಲೆ ನಿನ್ನ ಮಗ ಭರತನಿಂದ ನನಗೆ ಅಶ್ವತರ್ಪಣವನ್ನು ಸಹ ಬಿಡಿಸಬೇಡ. ಅಯ್ಯೋ ಅಯ್ಯೋ, ಈಕೆಗೆ ಮಾತು ಕೊಟ್ಟು ಕೆಡ್ಡೆನಲ್ಲ, ಮಾತು ಕೊಟ್ಟು ಕೆಡ್ಡೆನಲ್ಲ. ಪ್ರಾಣೇಶ್ವರ, ನೀವೇನಾದ್ರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದ್ರೆ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾರಿಸಿ ಬಿಡುತ್ತೇನೆ. ಕೈಕ, ಅದು ನಡೆದು ಹೋಗಲಿ ಕೈಕ. ಆಹಾ, ನಡೆಯಲಿ. ಸಮಾಧಾನರಾಗಿ ಜನಕ, ಶಾಂತರಾಗಿರಿ. ಜನಕ ಕುಮಾರ, ಸಮಾಧಾನರಾಗಿರಿ. ಇನ್ನೆಲ್ಲಿಯ ಸಮಾಧಾನ ರಾಮಚಂದ್ರ, ಇನ್ನೆಲ್ಲಿಯ ಸಮಾಧಾನ. ಶಾಂತರಾಗಿರಿ ಜನಕ, ಶಾಂತರಾಗಿರಿ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆ ಆಗಿರಲು ಕಾರಣವೇನಮ್ಮ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೆನ್ನಮ್ಮ. ತಂದೆಯವರು ನಿಮ್ಮ ಯಾವ ಅಭಿಷ್ಟವನ್ನು ನೆರವೇರಿಸಲಾಗದೆ ಈ ರೀತಿ ಚಿಂತಿಸುತ್ತಿರುವರು. ಹೇಳ್ತಾಯಿ, ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು? ಬಿಡು ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳುತ್ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯ ದೇವನಾಡೆಗೂ ನಡೆಸಿಕೊಡಲು ಸಿದ್ಧನಿದ್ದೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವಿಚಾರವನ್ನು ನಾನು ಕೇಳಪಟ್ಟಿದ್ದೆ. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದೆಲ್ಲೂ ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೆ? ಅಮ್ಮ, ಭರತನ್ಯಾರು, ನಾನ್ಯಾರು? ಯಾರಾಳಿದರೆ ನಮ್ಮ ಈ ರಾಜ್ಯವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿರಿಯರಂತೆ ನಾವೊಂದು ದಿನ ಬಿಟ್ಟು ಹೋಗಲೇಬೇಕಲ್ಲವ? ಹಾಗಲ್ಲಮ್ಮ,
ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ ಎರಡನೇ ವಿವರ ಯಾವುದು ತಾಯಿ? ಎರಡನೇ ವರಕ್ಕೆ ಬೇಡ ಕೈಕ, ಬೇಡ ಕೈಕ, ಬೇಡ. ನಾನು ಹೇಳತಕ್ಕವಳೇ, ನೀವು ವಿಶ್ರಮಿಸಿಕೊಳ್ಳಿ. ನೀವು ಬೇಡ ವಿಶ್ರಮಿಸಿಕೊಳ್ಳಿ. ಕೈಕ. ಎರಡನೇ ವರಕ್ಕೆ ನೀನು ನಾನ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂಧೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂದ ಅಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ದರಿಪುದಂದ ಅಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವು ಎನಗೆ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಎನಗೆ, ಭೇದವಿಲ್ಲದ ಭಯದ ಮಾತೆ ನೀನು ಅಮ್ಮ. ಪಿತೃವಾಕ್ಯವ ಪಾಲಿಸುವ, ಪಿತೃವಾಕ್ಯವ ಪಾಲಿಸುವ ಪುತ್ರರತ್ನೊಳೊಳೆನ್ನ ಅಮರ ಕೀರ್ತಿಯನ್ನು ಕೂಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ, ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಬಹುದೇ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ. ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ, ಅಮ್ಮ. ಅಮ್ಮ, ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಅಲ್ಲವೇ ಮತ್ತೆ ಈ ಕೋಸಲ ರಾಜ್ಯಭಾರವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯವೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಬಹಳ ಅವಕಾಶ ಮಾಡಿಕೊಟ್ಟಿದೆ. ಅಮ್ಮ, ಈ ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ಏನೆಂಬುದಾಗೋ ದೇವಿ ಕೈಕಾ ಮಾತೆಯವರು ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಆ ಮಾತು ಈಗ ಸ್ಥಿರಪಟ್ಟಿತಾಯಿ. ಆಗಲಮ್ಮ, ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಟಿರುವುದು. ಈ ವಿಚಾರವನ್ನು ಮಾತೆಯರಿಗೆ ಜಾನಕಿಗೆ ತಿಳಿಸಿ ಬರುತ್ತೇನೆ. ಇನ್ನು ಮುಂದೆ ತಂದೆಯ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿದೆ ತಾಯಿ. ಆಹಾ, ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ. ನೀನಿನ್ನು ಜಾಗೃತಿಯಾಗಿ ಹೊರಡು. ಜನಕ ಕುಮಾರ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನೆರವೇರಿಸ್ತೀನಿ. ಶಾಂತರಾಗಿರಿ ಜನಕ, ಶಾಂತರಾಗಿರಿ.
ನಾಲಿಗೆ ಸೇದೋಗಿ ಏನು ಮಕ್ಕಳರಿ ಹಿಂದೆ ಬಿದ್ದು ಬಿಟ್ಟು ಸಾಯ್ತಿದ್ದಾವೆ ಮೊಂಡೆವು. ಹುಟ್ಟಬಾರ್ದು, ಈ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನ್ನಾಗ ಹುಟ್ಟಬಾರ್ದು, ನೆಗದು ಬಿದ್ದು ಹೋಗ. ಬ್ರಾಹ್ಮಣರನ್ನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ, ಮಕ್ಕಳಾಗಬಾರ್ದು ರೀ. ನೋಡ್ರಿ ಹೇಗೆ ಬಂದು ನಿಂತಿದ್ದಾವೆ. ಅಪ್ಪ ಅಪ್ಪ ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ಒಂಟಿ ಬ್ರಾಹ್ಮಣರು ಹೋಗಬಾರ್ದು, ಜೊತೆಲಿ ಯಾರಾದರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ಯಾರೋ ಬರ್ತಾ ಇದ್ದಾರೆ. ಓ ನಮಸ್ಕಾರ. ನಮಸ್ತೆ. ಪುಣ್ಯ ಮಾಡಿದ್ದೆ, ಜೊತೆಲೊಬ್ರು ಸಿಕ್ಕಿದ್ರು. ಆರೋಗ್ಯವಾಗಿದ್ದೀರಾ? ಆಗಿತ್ತು, ಹೊರಟೋಗ್ಬಿಟ್ರು. ಓಹೋ, ಮದುವೆ ಆಗಿತ್ತು, ಹೋಗ್ಬಿಟ್ರು. ಕಳ್ಕೊಂಡ್ಬಿಟ್ಟಿದ್ದಾರೆ ಹೆಂಡ್ತಿನ, ಅದೇ ಇದರಲ್ಲಿ ಇದ್ದಾರೆ ಅನ್ಸುತ್ತೆ. ಆರೋಗ್ಯವಾಗಿದ್ದೀರಾ ಅಂದೆ. ಆಗಿತ್ತು, ಹೊರಟೋಗ್ಬಿಟ್ರು. ಮುಂದೆದು ಇನ್ನೂ ಅಲ್ಲೇ ಇದೆ ಅಲ್ಲ. ಓಹೋ, ಕೇಳಿಸಲ್ಲ ಅನ್ಸುತ್ತೆ. ಆರೋಗ್ಯವಾಗಿದ್ದೀರಾ? ಆರೋಗ್ಯ ಆರೋಗ್ಯ. ನಾನೀಗ ಬಿದ್ದೋಗ ಇವನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಳಸಿ ಪೂಜೆ ವೇಳೆ ಆಗುತ್ತೆ. ಮದ್ವೆನೇ ಆಗಿಲ್ಲ, ಮಕ್ಕಳಲ್ಲಿಂದ ಬಂತು. ಅಯ್ಯೋ 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 ಅಯ್ಯೋ, ಏನ್ ಪ್ರಶ್ನೆ ಕೇಳ್ತೀರಿ ನೀವು? ಅಯ್ಯೋ ಮುಂಡೆದೆ, ಏನು ಕೇಳಲಿಲ್ಲ. ಆರೋಗ್ಯವಾಗಿದ್ದೀರಾ ಅಂದೆ. ಓ, ಆರೋಗ್ಯ. ಆ. ಆರೋಗ್ಯ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ತುಳಸಿ ಪೂಜೆ, ಸೀತಮ್ಮ ತುಳಸಿ ಪೂಜೆ. ದೋಗ ಹೇಗೋ ಬಡ್ಕೊಳ್ಳಿ ನಾನು. ಹೋಗೋಣ ಬಾ. ಆಯ್ತು. ಅಮ್ಮ, सुंदरी ताये ताये श्री तुलसी माते अम्मा मंजुळ गुणगणा ये चूरनुते मानिते मंगलाईशुभाई मंजुळ गुणगणा
ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವಿನು. ನಮಸ್ಕರಿಸಿ. ಆಗಬಹುದು. ಆಗಿ ದಾನ ಧರ್ಮಗಳನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಶತಮಾನಂ ಭವತಿ ಶತಾಯು ಷತ್ಪುರುಷಾಯ ಸೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು ದೀರ್ಘ ಸುಮಂಗಲೀ ಭವ. ಬರೋಣವೇ ತಾಯಿ? ಆಗಬಹುದು ಪೂಜ್ಯರೇ. ಬನ್ನಿ ಅಮ್ಮ. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿ ಭೂ ಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಜೀಣಲಾಗಿರುವ ನನಗೆ ಒದಗಿರುವ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಸ್ವಾಮಿ ನಮಸ್ಕರಿಸಿದ ಸ್ವಾಮಿ. ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ಬಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನನ್ನು ನೋಡುವೆ ಮನತನಿವ ನನಗ ಶ್ರೀರಾಮನಿಗಿದು ಕಸ್ತೂರಿ ತಿಲಕ ಕಸ್ತೂರಿ ತಿಲಕ
ಹರಿಪುತ್ರ ಸೀತಾ, ಸಂತೋಷ ಸೀತಾ, ಇದೇನಿದು? ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು, ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು, ಅತಿಶಯದಿಂದ ತನು ಕೇಳಿಸುತ್ತೆ, ಅತಿಶಯದಿಂದ ತನು ಕೇಳಿಸುತ್ತೆ, ಸರಸೀರುಹ ಮುಖಿಯಳೆ ಸರಿ ಬೇಗೆ ಹೇಳಲಿ. ಜನಕಿ, ಜನಕನು ಎನ್ನನು ಒನಗೆ ಪೋಪುದೆಂದು, ಜನಕನು ಎನ್ನನು ಒನಗೆ ಪೋಪುದೆಂದು, ಜನಕಾಲಯ ನೀತನು ಕೇಚಿಸುತ್ತೆ, ಜನಕಾಲಯ ನೀತನು ಕೇಚಿಸುತ್ತೆ, ಸರಸೀರುಹ ಮುಖಿಯಳೆ ಸಗಿ ಪೇಗೆ ಹೇಳಲಿ. ಸೀತಾ, ಏನೆಂದು ಹೇಳಲಿ ಸೀತಾ? ಶೀಘ್ರದಲ್ಲೇ ನಿನ್ನನ್ನು ಹಗಲಬೇಕಾದ ಪರಿಸ್ಥಿತಿಯು ಒದಗಿರುವುದು. ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ ತನ್ನ ಮಗ ಭರತನಿಗಾಗಬೇಕೆಂದು, ಇನ್ನು ಎರಡನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟವಲ್ಕಲಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಪ್ರಾಣೇಶ್ವರ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆ. ನಾನು ಬರುವವರೆಗೂ ಅತ್ತೆ ಮಾವರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯವರ ಮನೆಯಲ್ಲೇ ಆದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ. ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವೆನು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವು. ಹರಿಪುತ್ರ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಖಂಡಿತವಾಗಿ ಹೋಗಲೇಬೇಕು ಸೀತಾ. ಹಾಗಿದ್ದ ಪಕ್ಷದಲ್ಲಿ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು. ನಾನು ನಿಮ್ಮೊಡನೆ ಬರುವೆನು. ಬೇಡ ಸೀತಾ, ವನವಾಸದ ಆಜ್ಞೆಯು ನನಗೆ ಮಾತ್ರ. ನೀನು ಸುಮಕೋಮಲೆ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣುಗಳಿಂದ ನೋಡಲಾರೆನು ಸೀತಾ, ನನ್ನ ಕಣ್ಣುಗಳಿಂದ ನೋಡಲಾರೆ. ನನ್ನನ್ನು ಬೀಳ್ಕೊಡು, ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ. ಸ್ವಾಮಿ, ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಸ್ವಾಮಿ, ಬದುಕುಳಿಯಲಾರೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಒಂದು ವೇಳೆ
ನೀವೇನಾದರೂ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಸ್ವಾಮಿ. ಪ್ರಾಣ ತ್ಯಾಗ. ಶಾಂತಳಾಗು ದೇವಿ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ ನಮಸ್ಕರಿಸಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ಸಹ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಏನಣ್ಣ, ಈ ದಿನ ನಿನ್ನ ಪಟ್ಟಾಭಿಷೇಕವನ್ನು ತಿಳಿದು ಅಯೋಧ್ಯ ಸಾಮ್ರಾಜ್ಯದ ಜನರೆಲ್ಲರೂ ಸಂಭ್ರಮಿಸುತ್ತಿರುವಾಗ ನೀನು ಮಾತ್ರ ಖಿನ್ನ ಮನಸ್ಕನಾಗಿ, ಅದು ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತರ್ತಿದ್ದನಲ್ಲ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳಿಂದ ಮನಸ್ಸಿಗೆ ಸಂತೋಷಗೊಂಡರೂ ನಾನು ಹಿಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದೆ. ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾ ಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು, ಇನ್ನು ಎರಡನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟವಲ್ಕಲಾಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದು ಅಗ್ರಜ, ಕೂಡದು. ಸಾಕೇತ ಬರಕಿ ಪರಿತರವೇ, ಸಾಕೇತ ಬರಕಿ ಪರಿತರವೇ. ಸಾಕೇತ ಬರಕಿ ಪರಿತರವೇ, ವರ ರಘುವರ ನಿಂತ ಸಾಕೇತ ಬರಕಿ ಪರಿತರವೇ. ಅಗ್ರಜ ಲಕ್ಷ್ಮಣ, ಮೀರಿ ಮಾತನಾಡುವಂತ ಪುರಳಸರ ಕಡೆಯುವ ಬರದೋಳು. ಅಗ್ರಜ ಮಾತನಾಡಿದಂತ ದುರುಳರ ಸೆರೆಗಳ ಕಡಿಯುವೆ ಬರೆದ ಸಾಕೇತ ಬರಕಿ ಪರಿತರವೇ, ವರ ರಘುವರನಿಂದ ಸಾಕೇತ ಬರಕಿ ಪರಿತರವೇ. ರಾಮ ಕಾಡ ಸೇರೆ ಬಂತ ಸುಖದೊಳ ರಾಜ್ಯವನ್ನು ಆಡುವನೆ. ಅಗ್ರಜ ರಾಮ ಕಾಡ ಸೇರೆ ಬಂತ ಸುಖದೊಳು ರಾಜ್ಯವನ್ನು ಆಳುವನೆ. ಮದಿತನ ಮುಂದಾಗಿರಲಿ ದರೆಯೋಳು. ಅಗ್ರಜ ಮದಿತನ ಮುಂದಾಗಿರಲಿ ದರೆಯೋಳು. ಮಾತನಾಡಿದಂತ ಮಾತು ಸರಿಯ ಸಾಕೇತ ಬರಕಿ ಪರಿತರವೇ, ವರರು ವರನಿಂದ ಸಾಕೇತ ಬರಕಿ ಪರಿತರವೇ. ಕೂಡದು ಅಗ್ರಜ, ಕೂಡದು. ಈನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ಕಾಡ ಬರುತ್ತೆ. ಆ ಕೈಕೆ ಎಂಬ ಮೋಹವು ತಲೆಗೇರಿ ಮುಂದಾಲೋಚನೆ ವಾಗ್ದಾನ ಮಾಡಿದಂತ ಆ ವೃದ್ಧ ತಂದೆಯ ಮಾತುಗಳನ್ನು ಕೇಳಕೂಡದು. ಅಗ್ರಜ, ಆ ಕ್ರೂರ ಶಾಂತಿಯನ್ನು ತೃಪ್ತಿಪಡಿಸಲು ನೀನೋ ಗದಗಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮದಿಂದ ಪ್ರಜಾರಂಜಕನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವೆಕಿಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಅದ್ಯಾವ ಧರ್ಮ ಅಣ್ಣ? ಅದ್ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹರೆಂದು ಧರ್ಮಶಾಸ್ತ್ರವಿಡಿರು. ಈಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ನಡೆದು ತನ್ನ ಕಿರಿಯ ಹೆಂಡತಿಯ ಮಾತಿಗೆ ಮನಸೋತು ಜ್ಯೇಷ್ಠ ಪುತ್ರನನ್ನು ಅಡವನ್ನಿ ಕಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ ಅಣ್ಣ? ಯಾವ ಧರ್ಮ? ಆಜ್ಞಾಭಂಗಂ ನರೇಂದ್ರಂ ದಂಡಂ ಎಂಬ ಆರೋಗ್ಯಂತೆ ಅಗ್ರಜ, ನೀನೀಗ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗ ಆಜ್ಞೆಯನ್ನು ಕೊಡು, ನನಗೀನ ಆಜ್ಞೆಯನ್ನು ಕೊಡು. ಜ್ಯೇಷ್ಠ ಪುತ್ರನು ಧರ್ಮಪುತ್ರನೂ ಆದ ನಿನ್ನನ್ನು ಅಡವನೆಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವ ಆ ತಂದೆ ಮಾತುಗಳನ್ನು ತಿರಸ್ಕರಿಸಿ ತನ್ನ ಮಗನ ಮೇಲೆ ವ್ಯಾಮೋಹದಿಂದ ನಿನ್ನ ರಾಜ್ಯ ಪದವಿಗೂ ನಮ್ಮ ಕ್ಷತ್ರಿಯ ಕಳೆಕೊಂಡ ಆ ಕುಲರಾಜ ಕೈಕ್ಯ ಮಗನು ಸೀರೆ ಬಿಡಬೇಕು. ಮನ್ನವಿಲ್ಲದಾಗಿ ಕೈಕೆಯ ಅಗ್ರಜ, ಮನ್ನವಿಲ್ಲದಾಗಿ
ಅಣ್ಣ ನಿನ್ನ ಮಾತನು ಏನ ಬೇಳೆ ಅಣ್ಣ ನಿನ್ನ ಮಾತನು ಸುಂದರಿ ಎಂದು ನಾನು ತಿಳಿಯುತ್ತ ಸುಂದರಿಯು ಕೈಗೆ ಎಂದು ನಾನು ತಿಳಿಯುತ್ತ ತಂದೆ ಬೇಡ ನಿತ್ಯ ವಚನ ಅಂಗಜ ತಂದೆ ಬೇಡ ನಿತ್ಯ ವಚನ ತಂದೆ ಬೇಡ ನಿತ್ಯ ವಚನ ಅಂದವಾಗುವೆ ಏನ ಬೇಳೆ ನಿನ್ನ ಮಾತನು ನಿನ್ನ ಮಾತನು ನಿನ್ನ ಮಾತನು ಅಣ್ಣ ನೀನಿಲ್ಲದ ಅಯೋಧ್ಯೆಯಲ್ಲಿ ಅಣ್ಣ ಇದಕ್ಕೇನಾದ್ರೂ ಆ ಭಕ್ತನೇನಾದ್ರು ಅಡ್ಡ ಬಂದರೆ ಅವನಿಗೂ ಅವನ ಪರಿಹಾರಕ್ಕೂ ತಕ್ಕ ಶಾಸ್ತ್ರ ಮಾಡುತ್ತೇನೆ. ಶಾಂತನಾಗು ಸೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದು ನಮ್ಮ ಕರ್ತವ್ಯ. ಆದ್ದರಿಂದ ನಾನೀಗಲೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗು. ಇಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೊಂದು ಗಡಿಯಲ್ಲೂ ವಾಸ ಮಾಡಲಾರೆ. ಅಣ್ಣ, ನಾನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಬರ್ತೇನೆ. ಲಕ್ಷ್ಮಣ, ನೀನು ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳನ್ನು ನೋಡಿಕೊಳ್ಳುವರು ಯಾರು? ಅಣ್ಣ, ಸರಿಯೇ ನಾಟ ದೊರೆಯುವುದು ದೊರೆಯೇ ಸರಿಯೇ ನಾಟ ದೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ. ಮರೆತು ಬಾಳಿದರು ತಾಯಿ ಮರೆವಳೆ ತನ್ನ ಕರುವ, ನೀ ಮರೆತು ಬಾಳಿದರು ಮರೆವರೇ ನಿನ್ನ ಪುರದ ಜನರು. ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ, ಇಂತಾಯ್ತೇ ಈ ಅಯೋಧ್ಯೆಯ ಕಥನ ಕಥನ. ರಾಮ ರಾಮ ಅಣ್ಣ, ತಂದೆ ತಾಯಿಗಳು ನೋಡಿಕೊಳ್ಳೋದು, ಆ ಭರತ ಶತ್ರುಘ್ನರಿಲ್ಲವೇ ಮೇಲಾಗಿ ಆ ದುಷ್ಟ ಕೈಕೇರುವಾಗ ನಾನಾದರೂ ಇಲ್ಲಿದ್ದ ಪ್ರಯೋಜನವಿಲ್ಲ. ಅಣ್ಣ, ನಾನು ಬಾಲ್ಯದಿಂದಲೂ ಸಹ ನಿನ್ನೆಂದೂ ಬಿಟ್ಟಿದ್ದವನಲ್ಲ. ಆದ್ದರಿಂದ ನೀನು ಸಹ ನನ್ನನ್ನು ಕರೆದುಕೊಂಡು ಹೋಗು. ಇಲ್ಲವಾದರೆ ನಾನೀಗ ಅಗ್ನಿಪ್ರವೇಶ ಮಾಡಿಕೊಳ್ಳುವೆ. ಶಾಂತನಾಗು ಸೋದರ, ಶಾಂತನಾಗು. ಎಂಥ ಉಭಯ ಸಂಕಟವಿದೆ. ಜಾನಕಿಯು ನನ್ನ ಹಿಂದೆ ಹೊರಟಿರುವುದು, ನೀನು ಸಹ ಹಠ ಮಾಡಿ ನನ್ನ ಹಿಂದೆ ಹೊರಟಿರು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗೋಣ. ಆಗಬಹುದು.